శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పురాణ పురుష గోవింద పుండరికాక్ష గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నందనందన గోవింద నవనీత చోర గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పశుపాలక శ్రీ గోవింద పాప విమోచన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దుష్ట సంహార గోవింద దురిత నివారణ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద శిష్టపాలక గోవింద కష్ట నివారక గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద వజ్రమకుటధర గోవింద వరాహమూర్తి గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద గోపీలోల గోవింద గోవర్ధనోద్ధార గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దశరథ నందన గోవింద దశముఖమర్దన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పక్షివాహన గోవింద
ಪಾಂಡವ ಪ್ರಿಯ ಶ್ರೀ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮಧುಸೂದನ ಹರಿ ಗೋವಿಂದ ಮಹಿಮ ಸ್ವರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಅಹೋ ಭಾಗ್ಯಂ ಮಹೋ ಭಾಗ್ಯಂ ಮಮ ಭಾಗ್ಯ ಮಹೋ ಮಹತ್ ವೆಂಕಟೇಶ ಕೃಪಾ ಸಿಂಧುಂ ಪೃಷ್ಣವಾನಸ್ಮಿ ಸಾಂಪ್ರತಾಂ. ಇಂದು ಮಾಘ ಮಾಸದ ರಥಸಪ್ತಮಿಯಂದು ಶ್ರೀನಿವಾಸನ ಚಂದ್ರಪ್ರಭಾ ವಾಹನವು ರಥಬೀದಿಯಲ್ಲಿ ಹೊರಡ್ತಾ ಇದೆ. ಸೂರ್ಯ ಚಂದ್ರರು ಶ್ರೀಹರಿಗೆ ನೇತ್ರಪ್ರಾಯರಾದರೆ ಸೂರ್ಯನು ಶ್ರೀನಿವಾಸನ ನೇತ್ರದಿಂದಲೇ ಹುಟ್ಟಿ ಅಲ್ಲಿಯೇ ಆಶ್ರಯ ಹೊಂದಿರುವನು. ಶ್ರೀನಿವಾಸ ಬಹಳ ಬೇಗ ಮತ್ತೊಂದು ಅಂಗಿಯನ್ನು ತೊಟ್ಟು ತನ್ನ ಆಭರಣಗಳನ್ನೆಲ್ಲ ಬೇರೆ ಬದಲಾಯಿಸಿಕೊಂಡು ಮತ್ತೆ ಸುಂದರ ರೂಪದಲ್ಲಿ ಬಂದು ನಮ್ಮ ಮುಂದೆ ನಿಂತಿದ್ದಾನೆ. ಅವನ ಭಂಗಿಯೇ ಬಹಳ ಆಕರ್ಷಕವಾಗಿದೆ. ಆ ಬಿಳಿಯ ಹಾರ ಈ ರಾತ್ರಿಯಲ್ಲಿ ಎದ್ದು ಕಾಣ್ತಾ ಇದೆ. ನಾರಿಮಣಿಯರು ತಮ್ಮ ತಮ್ಮ ಸಂಘದಿಂದ ಬಹಳ ದೂರದಿಂದ ಬಂದು ಉತ್ಸಾಹದಿಂದ ನರ್ತನ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ದೇವರಿಗೆ ಒಂದು ಕ್ಷಣ ಸಾಕು ಸಕಲ ಇಷ್ಟಾರ್ಥಗಳನ್ನು ಪೂರೈತಿ ಮಾಡೋದಕ್ಕೆ. ಚಂದ್ರಮಾ ಮನಸೋ ಜಾತಃ, ಚಂದ್ರನು ಭಗವಂತನ ಮನಸ್ಸಿನಿಂದ ಹುಟ್ಟಿ ಮನಸ್ಸನ್ನೇ ಆಶ್ರಯ ಮಾಡ್ತಾ ಇದ್ದಾನೆ. ಈ ನಮ್ಮ ಶ್ರೀನಿವಾಸ ತಂಪಾದ ವಾತಾವರಣದಲ್ಲಿ ಚಂದ್ರಪ್ರಭಾ ವಾಹನದಲ್ಲಿ ವಿಹಾರ ಮಾಡ್ತಾ ಬಂದಿದ್ದಾನೆ. ಸೂರ್ಯ ದಿವಾಕರನಾದರೆ ಚಂದ್ರ ನಿಶಾಕರ. ಸೂರ್ಯನ ಬೆಳಕಿನಿಂದಲೇ ಚಂದ್ರ ಚಂದ್ರಿಕೆಯನ್ನು ನೀಡ್ತಾನೆ. ಹೀಗಾಗಿ ಹಗಲು ಸೂರ್ಯಪ್ರಭಾ ವಾಹನವಾದರೆ ಭಗವಂತನಿಗೆ ರಾತ್ರಿ ಚಂದ್ರಪ್ರಭಾ ವಾಹನ. ಈ ಸೂರ್ಯ ಚಂದ್ರರ ಮೇಲೇರಿ ಕುಳಿತ ಭಗವಂತ ಸಕಲ ಗ್ರಹ ಬಲ ನಾನೇ ಎಂಬುದಕ್ಕೆ ಅನ್ವರ್ಥವಾಗಿ ಸೂರ್ಯ ಚಂದ್ರರಿಗೆ ಕೂಡ ಬಲ ಕೊಡ್ತಾ ನಿಂತಿದ್ದಾನೆ. ಸೂರ್ಯನ ಕಿರಣಗಳು ತೀಕ್ಷ್ಣವಾಗಿದ್ದರೆ ಚಂದ್ರನ ಕಿರಣಗಳು ಅಮೃತ ಕಿರಣಗಳು, ಆಹ್ಲಾದಕತ್ವವನ್ನು ಕೊಡುತ್ತದೆ. ದೃಷ್ಟಿ ಮತ್ತು ಮನಸ್ಸು ಸರಿಯಾಗಿದ್ದರೆ ಸೂರ್ಯ ಚಂದ್ರರ ಕೃಪೆ ಬೇಕು. ನಮ್ಮ ದೃಷ್ಟಿ ಮತ್ತು ಮನಸ್ಸು ಸರಿಯಾಗಿದ್ದರೆ ನಮ್ಮ ಜೀವನಗೂ ಹಾಗೆ ಸುಖಮಯವಾಗಿರುತ್ತೆ. ಅವರಿಗೇ ಸ್ವಾಮಿಯಾದ ನಮ್ಮ ಭಗವಂತನ ಕೃಪೆಯನ್ನು ತೆಗೆದುಕೊಂಡರೆ ಇನ್ನೆಷ್ಟು ನಮ್ಮ ಜೀವನ ಸುಖವಿರಬಹುದು. ಇನ್ನೊಂದು, ಕೃಷ್ಣ ಚಂದ್ರವಂಶದಲ್ಲಿ ಹುಟ್ಟಿದವನು. ಶ್ರೀನಿವಾಸ ಕೃಷ್ಣನೇ ಆದ್ದರಿಂದ ಶ್ರೀನಿವಾಸನು ಕೂಡ ಚಂದ್ರವಂಶದವನು. ರಾಮಚಂದ್ರ ಸೂರ್ಯವಂಶದಲ್ಲಾಗಿದ್ದರೂ ರಾಮಚಂದ್ರ, ಅವನ ಹೆಸರು ರಾಮಚಂದ್ರ. ಯಾಕೆ ಅಂದರೆ ಚಂದ್ರನಿಗೂ ಭಗವಂತನಾದ ರಾಮಚಂದ್ರನಿಗೂ ಇರುವ ವ್ಯತ್ಯಾಸವನ್ನು ತೋರಿಸುವುದಕ್ಕೆ ಅವನು ರಾಮಚಂದ್ರ. ಸೂರ್ಯ ಚಂದ್ರರ ಪ್ರಭಾವ ನಮ್ಮ ಮೇಲೆ ಬಹಳ. ನಮ್ಮ ಪಂಚಾಂಗ ಸೂರ್ಯ ಚಂದ್ರರ ಚಲನೆಯನ್ನು ಆಧಾರ ಮಾಡಿಕೊಂಡೇ ಬರೆದಿರುವಂತಹದ್ದು. ಪಂಚಾಂಗವಿಲ್ಲದೆ ನಮ್ಮ ದಿನನಿತ್ಯದ ಕಾರ್ಯಗಳು, ಯಾವ ದೇವಸ್ಥಾನವಾಗಲಿ ಯಾವ ಶುಭ ಕಾರ್ಯಗಳಾಗಲಿ ನಡೆಯುವುದಿಲ್ಲ. ನಮ್ಮ ದಿನ ಸೂರ್ಯನ ಮೇಲೆ ಆಧಾರಿತ. ಹೇಗೆಂದರೆ ಮತ್ತೆ ನೋಡಬಹುದು, ಉತ್ಸಾಹದಿಂದ ಡೋಲನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರೋದು. ಬಂಗಾರದ ಚಂದ್ರಪ್ರಭಾ ವಾಹನವನ್ನು ಹತ್ತಿರದಿಂದ ನೋಡ್ತಾ ಇದ್ದೀವಿ.
ನಮಗೆ ಪ್ರತ್ಯಕ್ಷ ಪ್ರಸಾರ ಮಾಡುತ್ತಿರುವ SVBC ಕನ್ನಡ ವಾಹಿನಿಯ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಕೃತಜ್ಞತೆಗಳು. ಯಾರು ಭಗವಂತನ ದರ್ಶನವನ್ನು ನೇರವಾಗಿ ನೋಡುವರೋ ಅವರು ಬಂದು ಇಲ್ಲಿ ನೋಡಿ ಕೃತಾರ್ಥರಾಗ್ತಾ ಇದ್ದಾರೆ. ಯಾರಿಗೆ ನಾನಾ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲವೋ ಅವರೆಲ್ಲರೂ ನಮ್ಮ TTD SVBCಯ ಲೈವ್ ಪ್ರೋಗ್ರಾಮನ್ನು ನೋಡಿ ಅಷ್ಟೇ ಭಾಗ್ಯಶಾಲಿಗಳಾಗ್ತಾ ಇದ್ದಾರೆ. ಇದು ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಬೆಳಿಗ್ಗೆ 5:15 ಉತ್ಸವಗಳು ಶುರುವಾಗಿದೆ. ಶ್ರೀನಿವಾಸನ ಸೂರ್ಯಪ್ರಭಾ ವಾಹನ ಮೊದಲು ನಡೆದರೆ ಚಿನ್ನಶೇಷ ವಾಹನ, ಗರುಡ ವಾಹನ, ಹನುಮಂತ ವಾಹನ ಹೀಗೆ 8 ವಾಹನಗಳಿಂದ ಉತ್ಸವವನ್ನು ತಿರುಮಲದಲ್ಲಿ ಆಚರಿಸ್ತಾ ಇದ್ದೇವೆ. ಗಜರಾಜ ಗಜಗಾಂಭೀರ್ಯದಿಂದ ತನ್ನನ್ನು ಅಲಂಕಾರ ಮಾಡಿಕೊಂಡು ಬರ್ತಾ ಇದ್ದಾನೆ. ಹೀಗೆ ಈ ದಿನ ತಿರುಚಾನೂರಿನಲ್ಲಿ ಅಮ್ಮನವರಿಗೆ ಅಶ್ವವಾಹನ, ಸೂರ್ಯಪ್ರಭಾ ವಾಹನ, ಹಂಸವಾಹನ, ಗರುಡ ವಾಹನ, ರಾತ್ರಿ ಮುಂದೆ ಗಜವಾಹನ ಹೀಗೆ ವಾಹನಗಳಿಂದ ಮೆರವಣಿಗೆಯನ್ನು ನಡೆಸಲಾಗ್ತಾ ಇದೆ. ಅದ್ಭುತವಾದ ಆಯೋಜನೆಯನ್ನು TTD ಮಾಡಿದೆ. ಸಕಲರಿಗೂ ಅನುಕೂಲವನ್ನು ಮಾಡಿಕೊಟ್ಟು ತಮ್ಮ ಯಾತ್ರೆಯನ್ನು ಸಫಲತೆಯನ್ನು ಮಾಡಲು ಬಹಳ ಅವಕಾಶ ಮಾಡಿಕೊಡಲಾಗಿದೆ. ಭಕ್ತಾದಿಗಳು ಬಹಳ ದೂರದಿಂದ ಬಂದು ಈ ರಾತ್ರಿ 8ಕ್ಕೂ ಕೂಡ ತಮ್ಮ ಉತ್ಸಾಹ ಏನೂ ಕುಂದಿಲ್ಲ ಎಂದು ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾರು ಹಿಂದೆ ಆಶ್ವಜ ಮಾಸದಲ್ಲಿ ನಡೆದ ಬ್ರಹ್ಮೋತ್ಸವವನ್ನು ನೋಡುವುದಕ್ಕೆ ಆಗಲಿಲ್ಲವೋ ಅವರು ರಥಸಪ್ತಮಿಯ ದಿನ ಉತ್ಸವಗಳನ್ನು ನೋಡಿದರೆ ಅದೇ ಪುಣ್ಯ ಬರುವುದೆಂದು ನಂಬಿಕೆ ಇದೆ. ಯಾರು ತಿರುಪತಿ ಮತ್ತು ತಿರುಮಲದಲ್ಲಿ ನಡೆಯುವ ಉತ್ಸವಗಳನ್ನು ಭಕ್ತಿಯಿಂದ ಸೇವಿಸುತ್ತಾರೋ ಅವರನ್ನು ಭಗವಂತ ಈ ದುಃಖಕರವಾದ ಸಂಸಾರ ಸಾಗರದ ಬಂಧನದಿಂದ ಬಿಡಿಸಿ ಪುನರ್ಜನ್ಮವಿಲ್ಲದಂತೆ ಮೋಕ್ಷವನ್ನು ದಯಪಾಲಿಸುತ್ತಾನೆ ಎಂದು ಪುರಾಣಗಳು ಸಾರಿದೆ. ಹಾಗಾದರೆ ಈ ಉತ್ಸವ ಎಂದರೆ ಏನು? ಯಾಕೆ ನಾವು ದೇವಸ್ಥಾನಗಳಲ್ಲಿ ಉತ್ಸವಗಳನ್ನು ಮಾಡ್ತೇವೆ? ಅದರಲ್ಲೂ ಬ್ರಹ್ಮೋತ್ಸವ, ರಥಸಪ್ತಮಿ ಉತ್ಸವ, ಕಲ್ಯಾಣೋತ್ಸವ, ಹೀಗೆ ನಾನಾ ರೀತಿಯ ವಸಂತೋತ್ಸವ, ಹೀಗೆ ನಾನಾ ರೀತಿಯ ಉತ್ಸವಗಳನ್ನು ಯಾಕೆ ಮಾಡ್ತೇವೆ ಅನ್ನೋದೊಂದು ಕುತೂಹಲದ ಒಂದು ಪ್ರಶ್ನೆ. ಉತ್ಸವ ಅಂದರೆ ಉತ್ಕೃಷ್ಟ ಅಂತ ಅಂದರೆ ಉತ್ಕೃಷ್ಟ ಅಂದರೆ ಉತ್ತಮ ಅಂತ. ಸವ ಅಂದರೆ ಯಜ್ಞ. ಉತ್ಸವ ಅಂದರೆ ಉತ್ತಮವಾದ ಒಂದು ಯಜ್ಞ. ಭಗವಂತನಿಗೆ ನಾವು ಮಾಡುವ ಉತ್ತಮವಾದ ಒಂದು ಯಜ್ಞವೇ ಉತ್ಸವ. ಹಾಗಾದರೆ ಭಗವಂತನಿಗೆ ನಾವು ಮಾಡುವ ಉತ್ಸವ ಏನಾದರೂ ಬೇಕಾಗಿದೆಯಾ? ಖಂಡಿತ ಇಲ್ಲ. उद्धरीसो अशेष पालका करुणा समुद्रने श्रीनिवासा श्रीशा उद्धरीसो अशेष पालका करुणा समुद्रने श्रीनिवासा श्रीशा दोष दूरने निज दासर सन्मान पोषका कलिकृत दोष नाशका सद्गुण सुमन निधे विषगमन फणीश शयन सुरेश मुख त्रिदिवेशनुता दास जन सहवास कोडु महि दासये भव क्लेश कಳೆದು ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೆ ಶ್ರೀ
श्रीनिवासा श्रीशा कमलजरमण हृत्कमलस्तव पाद कमलनुम्बिदेयन्न कुमनव कಳೆಯೋ कमलजरमण हृत्कमलस्तव पाद कमलनुम्बिदेयन्न कुमनव कಳೆಯೋ ಕಮಲ ಜಪಿತ ನಿನ್ನ ವಿಮಲ ಗುಣವ ನಿತ್ಯ ಶಮದಿಂದ ಸಂಯುಕ್ತವಾದ ದಮದಿಂದ ಗ್ರಂಥೋಕ್ತ ವಿವಿಧ ಕ್ರಮದಿಂದ ಮಾನಸದಿ ಧ್ಯಾನಿಪೆ ವಿಮಲ ಸಂಪದ ಯಮಗೆ ಕೊಡು ಎಂದು ಪ್ರಾರ್ಥಿಸುವೆ ನಿನಗೆ ನಮಿಪ ಜನರಿಗೆ ಬದಿಗ ನಿಂತೆಂದು ಹೀಗೆಂದು ತಿಳಿದು ನಮಿಸುವೆನು ನಾನಿನಗೆ ನಿಜ ಬಂಧು ಆನಂದ ಸಿಂಧು ಸುಮನ ಸರಹ ಕಮಲದಿ ನೆಲೆಸಿ ಅಮಿತ ಕ್ರಿಯೆಗಳ ಮಾಡಿಸುವಿ ಸಂಯಮ ಜವರದ ಅಮರ ರಿಪುಗಣ ದಮನ ಯಮಗೆ ಸುಮನಸಿತು ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ಸಾರ ಹೃದಯರ ಉದ್ಧಾರ ಮಾಡುವ ಸುಕುಮಾರ ಯಾದವ ಕುಲವೀರ ಧೀರ ಸಾರ ಹೃದಯರ ಉದ್ಧಾರ ಮಾಡುವ ಸುಕುಮಾರ ಯಾದವ ಕುಲವೀರ ಧೀರ ಚಾರು ಸನ್ಮಹಿಮನೆ ಮಾರ ಜನಕ ಸೃಷ್ಟಿ ಕಾರಣ ಸಂಸಾರ ವಾರಿಧಿ ತಾರಣ ಕರಿರಾಜರಿ ಪುನಿವಾರಣ ನಾನಿನ್ನ ಚರಣ ಸಾರಿದೆನು ಮುರವೈರಿ ನರಹರಿಯೇ ಉದ್ಧವ ವರದ ಸುಕುಮಾರ ಅನುಪಮ ಅಮಿತ ಮಹಸಿರಿಯೇ ಇಂದ್ರಾತ್ಮ ಜಗನಿ ಸಾರಥಿಯೇ ವಿಭುದೇಶ್ವರರ ದೊರೆಯೇ ರಜನೀಶ ಕುಲಜನೇ ವಾರಿ ಚರಕಿಟಿ ಮನುಜ ಮೃಗ ಬಲಿ ವೈರಿ ಸರ್ಗದವಗ್ನಿ ಜನೆ ಕಪಿ ವೀರ ಪಾರ್ಥಿಪ ಸುಖದ ಕಲ್ಕಿಯೇ ಚಾರು ತತ್ವ ವಿಚಾರ ಮತಿ ಕೊಡು ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ಮಂದಜಾಸನ ವಾಯು ನಂದಿವಾಹನ ಅಹಿ ವಿಹಗೇಂದ್ರ ಪ್ರಮುಖ ಸುರವೃಂದ ವಂದ್ಯ
मन्दजासन वायु नन्दीवाहन अहि विहगेन्द्र प्रमुख सुरवृन्दा वन्द्या इंदिरा रमणने मंदाकिनिय पीत इंदेन्न विन्नपव केळि मुंदेन्न मರೆಯದಲೆ ಕರುಣದಿಂದೆನ್ನ ಭೂರಿ ಕೃತನ್ನ ಚಂದ್ರದಿಂದಲಿ ಮಾಡುವನು ನೀನೇ ನಿನ್ ಹೊರತು ಇನ್ನು ಹೊಂದಿದವರನು ಪೊರೆವರನು ಕಾಣೆ ಅಜಮಿಳ ಪ್ರಭುಗಾನಂದ ಪಡಿಸಿದ ಪರಮ ಪ್ರಭು ನೀನೇ ಅರವಿಂದ ನೇತ್ರನೇ ಹಿಂದು ಮುಂದೆಂದೆಂದಿಗೂ ಗತಿಯೆಂದು ನಂಬಿದೆ ಕರವ ಪಿಡಿಯೋ ತಂದೆ ಶ್ರೀಪತಿ ವಿಠಲ ಈ ಭವ ಸಿಂಧುವಿನ ದಶೆಯಿಂದ ಶೀಘ್ರದಿ ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ದೋಷ ದೂರನೆ ನಿಜ ದಾಸರ ಸನ್ಮಾನ ಪೋಷಕ ಕಲಿಕೃತ ದೋಷ ನಾಶಕ ಸದ್ಗುಣ ಸುಮನ ನಿಧೆ ವಿಷಗಮನ ಫಣೀಶ ಶಯನ ಸುರೇಶ ಮುಖ ತ್ರಿದಿವೇಶನುತ ದಾಸ ಜನ ಸಹವಾಸ ಕೊಡು ಮಹಿದಾಸಯಿ ಭವ ಕ್ಲೇಶ ಕಳೆದು ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ಶ್ರೀಶಾ ಶ್ರೀಶಾ. ಶ್ರೀ ಶ್ರೀನಿವಾಸ ಇಂದು ಚಂದ್ರಪ್ರಭಾ ವಾಹನದ ಮೇಲೆ ಕುಳಿತು ವಿಜೃಂಭಣೆಯಿಂದ ರಥಬೀದಿಯಲ್ಲಿ ಬರ್ತಾ ಇದ್ದಾನೆ. ನವರತ್ನದ ಅಂಗಿಯನ್ನು ತೊಟ್ಟಿದ್ದಾನೆ. ಅದನ್ನು ಗಮನಿಸಿ ಒಮ್ಮೆ ನೋಡಿದರೆ ಗೊತ್ತಾಗುತ್ತೆ. ಪಚ್ಚೆ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಸಕಲಾಭರಣಗಳನ್ನು, ಸಕಲ ನವರತ್ನಗಳು ಎಲ್ಲವೂ ನನ್ನ ಅಧೀನ, ಎಲ್ಲ ನವಗ್ರಹಗಳು ನನ್ನ ಅಧೀನ, ಸರ್ವ ಭೂಪಾಲರು, ದಿಕ್ಪಾಲರು ಎಲ್ಲರೂ ನನ್ನ ಅಧೀನ ಎಂದು ಹೇಳುವಂತೆ ಮೆರೀತಾ ಇದ್ದಾನೆ. ಕಿರೀಟ, ಹಾರ, ಭುಜದಿಂದ ಕಾಲಿನವರೆಗೂ ಹಾರ, ಪಾದದವರೆಗೂ ಹಾರ, ಕರ್ಣಕುಂಡಲ, ಎದೆಯ ಮೇಲೆ ಪದಕ, ಬಿಳಿಯ ಹೂಗಳಿಂದ ಕಟ್ಟಿದ ಹಾರ, ನವರತ್ನದ ಅಂಗಿ. ಈ ಮಲಯಪ್ಪ ಸ್ವಾಮಿಯನ್ನು ನೋಡುವುದು ಒಂದು ಮಹಾಭಾಗ್ಯ. ಯಾವ ಜನ್ಮದ ಪುಣ್ಯವೋ, ಯಾವ ಜನ್ಮದ ಸುಕೃತವೋ ಇದನ್ನು ನಾವು ನೋಡ್ತಾ ಇದ್ದೇವೆ ಪ್ರತ್ಯಕ್ಷವಾಗಿ. ಮತ್ತು SEBC ಕನ್ನಡ ಚಾನೆಲ್ನಿಂದ ಪರೋಕ್ಷವಾಗಿ ನೋಡ್ತಾ ಇದ್ದೇವೆ. ಜನ ಇನ್ನೂ ಸಂದಣಿ ಯಾವುದೇ ರೀತಿ ಕಡಿಮೆ ಆಗಿಲ್ಲ. ಬೆಳಗ್ಗೆ 5:30 ಶುರುವಾಗಿರೋ ಉತ್ಸವಗಳು ಇನ್ನೂ ನಡೀತಾನೇ ಇದೆ. ಯಾವುದೇ ರೀತಿಯ ಉತ್ಸಾಹದಿಂದ ಕುಂದುಗೊಳ್ಳದೆ, ಹಸಿವು, ನಿದ್ದೆ, ಊಟ ಮತ್ತು ಸುಸ್ತು ಎನ್ನುವ ಯಾವುದೇ ಒಂದನ್ನು ಹಚ್ಚಿಕೊಳ್ಳದೆ ಜನ ಭಗವಂತನ ಕೃಪಾ ಕಟಾಕ್ಷಕ್ಕೆ ಕಾಯ್ತಾ ನೋಡ್ತಾ, ಆರತಿಗಳನ್ನು ಮಾಡ್ತಾ, ನೃತ್ಯ ಕೋಲಾಟಗಳನ್ನು ಮಾಡ್ತಾ ನೋಡ್ತಾ ಇದ್ದಾರೆ. ಅಲ್ಲಲ್ಲೇ ನಿಂತು ಆರತಿ ಬೆಳಗುವುದೇನು, ಅಲ್ಲಲ್ಲೇ ನೈವೇದ್ಯ ಮಾಡಿ ತಮ್ಮ ಸುತ್ತಲೂ ಇರುವವರಿಗೆ ಕೊಡುವುದೇನು, ಆನಂದ ಭಾಷ್ಪ ಸುರಿಸುವುದೇನು, ಈ ಎಲ್ಲಾನು
ನೋಡಬಹುದು ಈ ತಿರುಮಲದಲ್ಲಿ ಈ ದಿನ. ತಿರುಮಲ ಬಹಳ ವಿಜೃಂಭಣೆಯಿಂದ, ಹೂವುಗಳಿಂದ, ದೀಪಾಲಂಕಾರದಿಂದ ತಯಾರಾಗಿದೆ. ಇದು ಭೂ ವೈಕುಂಠ ಎನ್ನೋದಕ್ಕೆ ಯಾವ ಪುರಾವೆಯೂ ಬೇಡ. ಭಗವಂತ ವೈಕುಂಠಕ್ಕಿಂತ ನನ್ನ ಭಕ್ತರನ್ನ ನೋಡೋದು ನನಗೆ ಇಷ್ಟ, ನನ್ನ ಭಕ್ತರನ್ನು ಸಲಹೋದೇ ನನಗೆ ಇಷ್ಟ ಅಂತ ವೈಕುಂಠದಿಂದ ಓಡಿ ಬಂದಿದ್ದಾನೆ. ಅವನ ಜೊತೆಯಲ್ಲಿ ಮಹಾಲಕ್ಷ್ಮಿ ತಾಯಿಯು ಬಂದು ನಿಂತು ಎಲ್ಲರಿಗೂ ಸುಮಂಗಲವನ್ನ ಮಾಡ್ತಾ ಇದ್ದಾರೆ. ಚಂದ್ರಪ್ರಭಾ ವಾಹನ ಒಂದು ವಿಶೇಷ ವಾಹನ. ಯಾಕೆ ಅಂದರೆ ಚಂದ್ರಮಾ ಮನಸೋ ಜಾತಃ, ಚಂದ್ರ ಭಗವಂತನ ಮನಸ್ಸಿನಿಂದ ಹುಟ್ಟಿದ್ದಾನೆ. ಚಂದ್ರ ನಮ್ಮ ಮನಸ್ಸು ಸರಿಯಾಗಿದ್ದರೆ ನಮ್ಮ ಜೀವನ ಬಹಳ ಸುಗಮವಾಗಿರುತ್ತೆ. ಸೂರ್ಯ ನಮಗೆ ದೃಷ್ಟಿಯನ್ನು ಕೊಟ್ಟರೆ ಚಂದ್ರ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟು ಮನಸ್ಸಿಗೆ ಆಹ್ಲಾದ ಕೊಡ್ತಾನೆ. ಸೂರ್ಯ ದಿವಾಕರ, ಚಂದ್ರ ನಿಶಾಕರ. ಸೂರ್ಯ ಬೆಳಕಿನಿಂದಲೇ ಚಂದ್ರ ಚಂದ್ರಿಕೆಯನ್ನು ನೀಡ್ತಾನೆ. ಈ ಸೂರ್ಯ ಚಂದ್ರರ ಒಂದು ಸಾಂಕೇತಿಕವಾಗಿ ಬೆಳಗ್ಗೆ ಸೂರ್ಯವಾಹನ, ರಾತ್ರಿ ಚಂದ್ರಪ್ರಭಾ ವಾಹನದ ಮೇಲೆ ಭಗವಂತ ಕುಳಿತು ಇವರೆಲ್ಲರಿಗೂ ಶಕ್ತಿಯನ್ನು ನಾನೇ ಕೊಡ್ತಾ ಇದ್ದೇನೆ, ನಾನೇ ಈ ಸರ್ವಭೂಪಾಲ, ನಾನೇ ಈ ಪ್ರಪಂಚದಕ್ಕೆಲ್ಲ ಒಡೆಯ ಎಂದು ಸಾರ್ತಾ ಇದ್ದಾನೆ. ಸೂರ್ಯಚಂದ್ರರ ಪ್ರಭಾವ ನಮ್ಮ ಮೇಲೆ ಬಹಳಷ್ಟಿದೆ. ಯಾಕೆಂದರೆ ಒಂದು ಸಸ್ಯ ಆಗಲಿ, ಒಂದು ಹೂವು ಅರಳೋದಾಗಲಿ ಎಲ್ಲದಕ್ಕೂ ನಮ್ಮ ಸೂರ್ಯ ಬೇಕು. ಹಾಗೆ ನಮ್ಮ ಚಂದ್ರನ ಕಿರಣಗಳು ರಾತ್ರಿ ಬಿದ್ದರೇನೆ ಕೆಲವು ಚಟುವಟಿಕೆಗಳು ನಮ್ಮ ನಿಸರ್ಗದಲ್ಲಿ ನಡೆಯೋದು. ನಮ್ಮ ಪಂಚಾಂಗ ಕೂಡ ಸೂರ್ಯಚಂದ್ರರ ಚಲನೆಯನ್ನು ಆಧಾರ ಮಾಡಿಕೊಂಡಿದೆ. ನಮ್ಮ ದಿನ ಸೂರ್ಯನ ಮೇಲೆ ಆಧಾರಿತ. ಈಗ ಮಂಗಳಾರತಿ, ಬಹಳಷ್ಟು ಮಂಗಳಾರತಿಗಳನ್ನು ನಡೀತಾ ಇರುತ್ತೆ. ಭಗವಂತನಿಗೆ ಆರತಿಯನ್ನು ಎತ್ತಿ ಭಗವಂತನ ಕೃಪೆ ಬೇಡಿಕೊಳ್ತಾ ಇರ್ತೇವೆ. ನಾವೆಲ್ಲಾನು ಮಂಗಳಾರತಿಯನ್ನು ತಗೊಂಡು ಕೃತಾರ್ಥರಾಗೋಣ. ಉದಯಾತ್ ಉದಯಂ ವಾರಂ ಎಂದರೆ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಒಂದು ದಿನ. ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಮಧ್ಯರಾತ್ರಿಯಿಂದ ಮಧ್ಯರಾತ್ರಿಯವರೆಗೆ ಒಂದು ದಿನವಾದರೆ, ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಕಾಲಗಣನೆ ಮಾಡಲಾಗುತ್ತೆ. ಬಾಬಾರಂಗಾ ಭುಜಂಗ ಶಯನಾ, ಬಾಬಾರಂಗಾ ಭುಜಂಗ ಶಯನಾ, ಬಾಬಾರಂಗಾ ಭುಜಂಗ ಶಯನಾ, ಬಾಬಾರಂಗಾ ಭುಜಂಗ ಶಯನಾ. ಎನ್ನಂತರಂಗಾ ಕೋಮಳಾಂಗಾ, ಎನ್ನಂತರಂಗಾ ಕೋಮಳಾಂಗಾ, ಬಾಬಾರಂಗಾ ಭುಜಂಗ ಶಯನಾ. ಎನ್ನಂತರಂಗಾ ಕೋಮಳಾಂಗಾ, ಬಾಬಾ ಮಲ್ಲರ ಗಜ ಸಿಂಗ ದುರಿತ ಭಯ ಭಂಗ, ಬಾಬಾ ಮಲ್ಲರ ಗಜ ಸಿಂಗ ದುರಿತ ಭಯ ಭಂಗ. ರಂಗಬಾರೋ ಪಾಂಡುರಂಗ ಬಾರೋ.
ರಂಗಬಾರೋ ಪಾಂಡುರಂಗ ಬಾರೋ. ಶಂಬರಾರಿಪಿತ ಡಂಬರಹಿತ ಮನ ಅಂಬುಜದಳ ಸಮನಿಪನೇತ್ರ. ಶಂಬರಾರಿಪಿತ ಡಂಬರಹಿತ ಮನ ಅಂಬುಜದಳ ಸಮನಿಪನೇತ್ರ. ಶಂಬರಾರಿಪಿತ ಡಂಬರಹಿತ ಮನ ಅಂಬುಜದಳ ಸಮನಿಪನೇತ್ರ. ಕಂಬು ಚಕ್ರಧರ ಪುರಂದರ ವಿಠಲ. ಕಂಬು ಚಕ್ರಧರ ಪುರಂದರ ವಿಠಲ. ಕಂಬು ಚಕ್ರಧರ ಪುರಂದರ ವಿಠಲ. ತುಂಬುರು ನಾರದ ಕೃತ ಸ್ತೋತ್ರ. ಸ್ತೋತ್ರ. ಶಂಬರಾರಿಪಿತ ಡಂಬರಹಿತ ಮನ ಅಂಬುಜದಳ ಸಮನಿಪನೇತ್ರ. ಶಂಬರಾರಿಪಿತ ಡಂಬರಹಿತ ಮನ ಅಂಬುಜದಳ ಸಮನಿಪನೇತ್ರ. ಕಂಬು ಚಕ್ರಧರ ಪುರಂದರ ವಿಠಲ. ತುಂಬುರು ನಾರದ ಕೃತ ಸ್ತೋತ್ರ. ಕಂಬು ಚಕ್ರಧರ ಪುರಂದರ ವಿಠಲ. ತುಂಬುರು ನಾರದ ಕೃತ ಸ್ತೋತ್ರ. ಬಾಬಾ ಮಲ್ಲರ ಗಜ ಸಿಂಗ ದುರಿತ ಭಯ ಭಂಗ. ಬಾಬಾ ಮಲ್ಲರ ಗಜ ಸಿಂಗ ದುರಿತ ಭಯ ಭಂಗ. ರಂಗಬಾರೋ ಪಾಂಡುರಂಗ ಬಾರೋ ಕೃಷ್ಣ ಬಾರೋ. ರಂಗ ಬಾರೋ ಕೃಷ್ಣ ಬಾರೋ ಗೋವಿಂದ ಬಾರೋ. ನಮ್ಮ ಶ್ರೀನಿವಾಸ, ಕಲ್ಯಾಣ ಶ್ರೀನಿವಾಸ, ನಮಗೆ ತಿರುಪತಿಯ ಒಂದು ನೆನಪಾದರೆ ಬರುವುದು 3 ವಿಚಾರಗಳು. ಒಂದು ಸ್ವಾಮಿ ಪುಷ್ಕರಣಿ, ಎರಡನೆಯದು ವರಾಹಸ್ವಾಮಿ ದೇವಸ್ಥಾನ, ಮೂರನೆಯದು ಶ್ರೀನಿವಾಸನ ಕಲ್ಯಾಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ನಮಗೆಲ್ಲಾನು ಕಲ್ಯಾಣ ಮಾಡುವಂತಹ ಶ್ರೀನಿವಾಸನು ಅದ್ಭುತಕಾರನಾಗಿ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಭಗವಂತನ ಅಲಂಕಾರವನ್ನು ನೀವು ನೋಡಬಹುದು. ಕರ್ಣಕುಂಡಲ, ಕಿರೀಟ, ತಲೆಬಂದಿ, ಬಾಹುಬಂದಿ, ಭುಜದಿಂದ ಪಾದದವರೆಗೂ ಇರುವ ಕಾಸಿನ ಸರ, ನವರತ್ನದ ಕಿರೀಟ, ಅಂಗಿ ಎಲ್ಲವೂ ಮುತ್ತು ರತ್ನಗಳು, ವಜ್ರ ವೈಡೂರ್ಯಗಳು, ಪಚ್ಚೆ ಎಲ್ಲದರಿಂದ ಅಭಯ ಹಸ್ತ ಇಟ್ಟು ಭಗವಂತ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ಈ ಭೂವೈಕುಂಠವೆಂದೇ ಪ್ರಸಿದ್ಧವಾದ ವೆಂಕಟಾಚಲ ಮಹಾತ್ಮವು ಒಟ್ಟು 12 ಪುರಾಣಗಳಲ್ಲಿ ಬಂದಿದೆ. ಇದು ಚತುರ್ಯುಗ ಕ್ಷೇತ್ರ. ಇಲ್ಲಿ ಪರ್ವತವೂ ಕೂಡ ಅಷ್ಟೇ ಒಂದು ಪಾವಿತ್ರ್ಯತೆಯನ್ನು ಇಟ್ಟುಕೊಂಡಿದೆ. ಪಂಚರಾತ್ರದಲ್ಲೂ ಕೂಡ ಇದರ ವರ್ಣನೆ ಬಂದಿದೆ. ಶ್ರೀ ಶ್ರೀನಿವಾಸನ ಪದ್ಮಾವತಿಯ ಕಲ್ಯಾಣ ಪ್ರಸಂಗವು ವರಾಹ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ಬಂದಿದೆ. ವರಾಹ ಪುರಾಣ ಮಹಾಪುರಾಣ ಆದರೆ ಭವಿಷ್ಯೋತ್ತರ ಪುರಾಣ ಉಪಪುರಾಣ. ಇವೆರಡರಲ್ಲೂ ಭವಿಷ್ಯೋತ್ತರ ಪುರಾಣದ ಕಲ್ಯಾಣ ಪ್ರಸಂಗವೇ ಹೆಚ್ಚು ಪ್ರಚಾರದಲ್ಲಿದೆ. ಗಜರಾಜ ಕೆಂಪು ಅಂಗಿಯಿಂದ ಹಣೆಯ ಬೇಲೆ ತೊಟ್ಟು
ಇನ್ನೂ ಅಲಂಕಾರ ಮಾಡಿಕೊಂಡು ಬಂದಿದ್ದಾನೆ. ಗಜಗಾಂಭೀರ್ಯದಿಂದ ಉತ್ಸವದ ಮುಂದೆ ನಡೀತಾ ಇದ್ದಾನೆ. ಇನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ ಮೊದಲು ವೃಷಭಾದ್ರಿ, ಶೇಷಾದ್ರಿ ಮತ್ತು ವೆಂಕಟಾದ್ರಿ ಈ ಹೆಸರಿನ ಹಿನ್ನೆಲೆಯನ್ನು ವರ್ಣಿಸಲಾಗುತ್ತೆ. ಮತ್ತೆ ಭೃಗುಮುನಿಯು ಬ್ರಹ್ಮ, ವಿಷ್ಣು, ಮಹೇಶ್ವರ ಲೋಕಗಳಿಗೆ ತೆರಳಿ ಅವರನ್ನು ಪರೀಕ್ಷಿಸುವ ಪ್ರಸಂಗ ಬಹಳ ವಿವರಣೆಯಾಗಿ ವರ್ಣಿಸಿದ್ದಾರೆ. ಲಕ್ಷ್ಮೀ ದೇವಿಯ ಕೋಪ, ಶ್ರೀನಿವಾಸ ಲಕ್ಷ್ಮಿಯನ್ನು ಹುಡುಕಿಕೊಂಡು ವೈಕುಂಠದಿಂದ ಭೂಮಿಗೆ ಬಂದ ಪ್ರಸಂಗ, ಆಮೇಲೆ ಶ್ರೀನಿವಾಸನ ಭೂವರಾಹಸ್ವಾಮಿಯ ಸಂದರ್ಶನ, ಭೂವರಾಹಸ್ವಾಮಿಯಿಂದ ತಾನು ಜಾಗ ಪಡೆದು ಅಲ್ಲಿಯೇ ವಾಸ, ಶ್ರೀನಿವಾಸನ ಮೃಗ ವಿಹಾರ, ಪದ್ಮಾವತಿಯ ಅವತಾರ, ಶ್ರೀನಿವಾಸ ಪದ್ಮಾವತಿಯರ ಸಂದರ್ಶನ, ಶ್ರೀನಿವಾಸನ ಕೊರವೆಂಜಿ ವೇಷದ ಪ್ರಸಂಗ ನೋಡಬಹುದು. ಮತ್ತೆ ಆರತಿಗಳನ್ನು ಮಾಡಿ ನೈವೇದ್ಯವನ್ನು ಮಾಡಿ ಜನರು ತಮ್ಮೊಂದಿಗೆ ಬಂದ ಬಂಧು ಬಾಂಧವರಿಗೆ ಅಲ್ಲೇ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಪ್ರಸಾದ ಕೂಡ ಶ್ರೀನಿವಾಸನದು ಬಹಳ ವಿಶೇಷ. ಈ ಪ್ರಸಾದವನ್ನು ತಗೊಳ್ಳದೇ ಇರೋರೇ ಇಲ್ಲ. ಈ ಪ್ರಸಾದಕ್ಕಾಗಿ ಕಾಯ್ತಾ ಇರೋರು ಬಹಳ ಮಂದಿ. ಪ್ರಸಾದ ಮನೆಗೆ ಬಂದರೆ ಅದೊಂದು ಬಹಳ ಶುಭಕರವಾದ್ದು. ಮದುವೆ, ಮುಂಜಿ ಮತ್ತು ಶುಭ ಕಾರ್ಯಗಳಲ್ಲಿ ಪ್ರಸಾದ ಏನಾದರೂ ಯಾರಾದರೂ ತಂದಿಕೊಟ್ರಂತೂ ಆನಂದ ಬಾಷ್ಪವೇ ಸರಿ. ಇನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ ಬಂದರೆ ಕೊರವೆಂಜಿ ವೇಷದ ಪ್ರಸಂಗದ ನಂತರ ಶುಕಾಚಾರ್ಯರು ಮಧ್ಯಸ್ಥಿಕೆ ವಹಿಸಿ ಶ್ರೀನಿವಾಸನ ಕಲ್ಯಾಣವನ್ನ ನಿಶ್ಚಯ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು ಈ ಕಲ್ಯಾಣ ನೋಡಲು 3 ಲೋಕದಿಂದನೂ ಬಂದು ಈ ಭೂಮಿಗೆ ಇಳಿತಾರೆ. ಮಹಾಲಕ್ಷ್ಮಿಯ ಆಗಮನ, ವಿವಾಹ ಸಿದ್ಧತೆ, ಭೋಜನ ಸಂಭ್ರಮ, ಪ್ರಯಾಣ ವೈಭವ, ಹೀಗೆ ಪ್ರತಿಯೊಂದು ಪ್ರಸಂಗ ಕೂಡ ಬಹಳ ತಾತ್ವಿಕವಾದ ಮಹತ್ವವನ್ನು ಹೊಂದಿದೆ. ಅದಕ್ಕೆ ಭಗವಂತ ನಿತ್ಯವೂ ತಿರುಪತಿಯಲ್ಲಿ ಕಲ್ಯಾಣ ಮಾಡ್ಕೊಳ್ತಾ ಇರ್ತಾನೆ. ಶ್ರೀನಿವಾಸ ಕಲ್ಯಾಣ ನಡೆದಿದ್ದ ದಿನ ವೈಶಾಖ ಶುದ್ಧ ದಶಮಿ. ಆದರೆ ಆಶ್ವಯುಜ ಶುದ್ಧ ದಶಮಿ ಎಂದು ಕೂಡ ಶ್ರೀನಿವಾಸ ಕಲ್ಯಾಣವನ್ನು ಮಾಡುವ ಪ್ರತೀತಿ ಇದೆ. ಯಾಕಂದರೆ ವೈಶಾಖ ಶುದ್ಧ ದಶಮಿ ಶ್ರೀನಿವಾಸ ಪದ್ಮಾವತಿಯರು ವಿವಾಹವಾದ ದಿನವಾದರೆ, ಆಶ್ವಯುಜ ಶುದ್ಧ ದಶಮಿ ತಿರುಪತಿಯಲ್ಲಿ ಬ್ರಹ್ಮೋತ್ಸವದ ದಿನ. ಶ್ರೀನಿವಾಸ ವೈಶಾಖದಲ್ಲಿ ಕಲ್ಯಾಣದ ನಂತರ 6 ತಿಂಗಳು ಬೆಟ್ಟವನ್ನು ಏರಬಾರದು ಎಂದು ಮಂಗಾಪುರದಲ್ಲಿ ಅಗಸ್ತ್ಯಾಶ್ರಮದಲ್ಲಿ ಇದ್ದ. ನಂತರ ಆಶ್ವಯುಜ ಮಾಸದಲ್ಲಿ 10 ದಿನಗಳ ಕಾಲ ಶ್ರೀನಿವಾಸ ಪದ್ಮಾವತಿಯೊಂದಿಗೆ ತಿರುಮಲಕ್ಕೆ ವಿಶ್ವಕರ್ಮನಿಂದ ಮಾಡಿಸಲ್ಪಟ್ಟ ವಿಶೇಷ ರಥದಲ್ಲಿ ಪ್ರಯಾಣಿಸಿದ. ಚಂದ್ರಪ್ರಭಾ ವಾಹನ ಮೇಲೆ ಕುಳಿತ ಭಗವಂತ ಈ ಚಂದ್ರನ ಕಿರಣಗಳಿಂದ ರಾತ್ರಿಯಲ್ಲಿ ಆಹ್ಲಾದಕರವಾದ ತಂಪಾದ ವಾತಾವರಣದಲ್ಲಿ ಬಹಳ ವಯ್ಯಾರದಿಂದ ನಡ್ಕೊಳ್ತಾ ಬರ್ತಾ ಇದ್ದಾನೆ ರಥಬೀದಿಯಲ್ಲಿ. ಇನ್ನು ಶ್ರೀನಿವಾಸ ಕಲ್ಯಾಣಕ್ಕೆ ಬಂದರೆ ಅದರ ನಿಮಿತ್ತ 10 ದಿನಗಳ ಕಾಲ ತಿರುಪತಿಯಲ್ಲಿ ಬ್ರಹ್ಮೋತ್ಸವವನ್ನು ನಡೆಸುವ ವಾಡಿಕೆ ಇದೆ. ಇದನ್ನು ಬ್ರಹ್ಮದೇವರೇ ಮಾಡಿದ್ದರಿಂದ ಬ್ರಹ್ಮೋತ್ಸವ ಅಂತ ಕರೀತಾರೆ.
ದಯವಾಗೋ ನಾರಾಯಣ ನರಹರಿಯೇ ಹಯವದನ ಸ್ವಾಮಿ ನೀನೇ ಎನಗೆ ದಯವಾಗೋ ನಿಗಮವ ಕದ್ದುಯ್ದ ವಿಗಡ ದೈತ್ಯನು ಕೊಂದು ಆಗಮವ ತಂದು ಅಜಗಿದೆ ನಿಗಮವ ಕದ್ದುಯ್ದ ವಿಗಡ ದೈತ್ಯನು ಕೊಂದು ಆಗಮವ ತಂದು ಅಜಗಿದೆ ಆಗಮವ ತಂದು ಅಜಗಿದೆ ಹಯವದನ ಆದಿ ಮೂರುತಿಗೆ ದಯವಾಗೋ ಆಗಮವ ತಂದು ಅಜಗಿದೆ ಹಯವದನ ಆದಿ ಮೂರುತಿಗೆ ದಯವಾಗೋ ನಾರಾಯಣ 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 ನರಹರಿಯೇ ನಾರಾಯಣ ನರಹರಿಯೇ ಹಯವದನ ಸ್ವಾಮಿ ನೀನೇ ಎನಗೆ ದಯವಾಗೋ ಕೂರ್ಮಾವತಾರದಿ ಆಗಿರಿ ಎತ್ತಿದಿ ಪ್ರೇಮದಿ ಸುರರಿಗೆ ಅಮೃತವ ಕೂರ್ಮಾವತಾರದಿ ಆಗಿರಿ ಎತ್ತಿದಿ ಪ್ರೇಮದಿ ಸುರರಿಗೆ ಅಮೃತವ ಪ್ರೇಮದಿ ಅಮೃತವನಿಗಿದೆ ಹಯವದನ ಸ್ವಾಮಿ ನೀ ಎನಗೆ ದಯವಾಗೋ ಪ್ರೇಮದಿ ಅಮೃತವನಿಗಿದೆ ಹಯವದನ ಸ್ವಾಮಿ ನೀ ಎನಗೆ ದಯವಾಗೋ ನಾರಾಯಣ 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 ನರಹರಿಯೇ ನಾರಾಯಣ ನರಹರಿಯೇ ಹಯವದನ ಸ್ವಾಮಿ ನೀನೇ ಎನಗೆ ದಯವಾಗೋ ಕ್ರೋಢ ರೂಪಿಲಿ ಬಂದು ಮೂಢ ದೈತ್ಯನ ಕೊಂದು ರೂಢಿಯ ನೆಗೈ ತಂದಿದೆ ಕ್ರೋಢ ರೂಪಿಲಿ ಬಂದು ಮೂಢ ದೈತ್ಯನ ಕೊಂದು ರೂಢಿಯ ನೆಗೈ ತಂದಿದೆ ರೂಢಿಯ ನೆಗೈ ತಂದಿದ್ದೆ ಹಯವದನ ಪ್ರೌಢನಿಯನಗೆ ದಯವಾಗೋ ರೂಢಿಯ ನೆಗೈ ತಂದಿದ್ದೆ ಹಯವದನ ಪ್ರೌಢನಿಯನಗೆ ದಯವಾಗೋ ನಾರಾಯಣ 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 ನರಹರಿಯೇ ನಾರಾಯಣ ನರಹರಿಯೇ ಹಯವದನ ಸ್ವಾಮಿ ನೀನೇ ಎನಗೆ ದಯವಾಗೋ ಶಿಶುವ ಬಾಧಿಸುತ್ತಿಪ್ಪ ಕಶಿಭುವ ಖಂಡಿಸಿ ಕುಶಲದಿ ಕರುಳ ಮಾಲೆಯ ಶಿಶುವ ಬಾಧಿಸುತ್ತಿಪ್ಪ ಕಶಿಭುವ ಖಂಡಿಸಿ ಕುಶಲದಿ ಕರುಳ ಮಾಲೆಯ ಕುಶಲದಿ ಮಾಲೆಯ ಹಾಕಿದ ಹಯವದನ ಬಿಸಜಾಕ್ಷಯನಗೆ ದಯವಾಗೋ ಕುಶ
ದಯವಾಗೋ. ಕೊಡಲಿಯ ಬಿಡಿದು ಕಡಿದೆ ದುಷ್ಟ ನೃಪರ ಹಡೆದ ತಂದೆಯ ಮಾತು ಸಲಿಸಿದೆ. ಕೊಡಲಿಯ ಬಿಡಿದು ಕಡಿದೆ ದುಷ್ಟ ನೃಪರ ಹಡೆದ ತಂದೆಯ ಮಾತು ಸಲಿಸಿದೆ. ಹಡೆದ ತಂದೆಯ ಮಾತು ಸಲಿಸಿದೆ ಹಯವದನ ಒಡೆಯ ನೀಯನಗೆ ದಯವಾಗೋ. ಹಡೆದ ತಂದೆಯ ಮಾತು ಸಲಿಸಿದೆ ಹಯವದನ ಒಡೆಯ ನೀಯನಗೆ ದಯವಾಗೋ. ನಾರಾಯಣ 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 ನರ ಹರಿಯೇ. ನಾರಾಯಣ ನರ ಹರಿಯೇ ಹಯವದನ ಸ್ವಾಮಿ ನೀನೇ ಎನಗೆ ದಯವಾಗೋ. ಸೀತೆಗೋಸ್ಕರ ಹೋಗಿ ಸೇತುವ ಕಟ್ಟಿದೆ ಭೂತ ರಾವಣನ ಮಡುಹಿದೆ. ಸೀತೆಗೋಸ್ಕರ ಹೋಗಿ ಸೇತುವ ಕಟ್ಟಿದೆ ಭೂತ ರಾವಣನ ಮಡುಹಿದೆ. ಭೂತ ರಾವಣನ ಮಡುಹಿದೆ ಹಯವದನ ಖ್ಯಾತನೀಯನಗೆ ದಯವಾಗೋ. ಭೂತ ರಾವಣನ ಮಡುಹಿದೆ ಹಯವದನ ಖ್ಯಾತನೀಯನಗೆ ದಯವಾಗೋ. ನಾರಾಯಣ 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 ನರ ಹರಿಯೇ. ನಾರಾಯಣ ನರ ಹರಿಯೇ ಹಯವದನ ಸ್ವಾಮಿ ನೀನೇ ಎನಗೆ ದಯವಾಗೋ. ಗೊಲ್ಲರೋಡನೆ ಆಡಿ ಖುಲ್ಲ ಕಂಸನ ಕೊಂದೆ ಮಲ್ಲರೊಡನೆ ಕಾದಿ ಮಡುಹಿದೆ. ಗೊಲ್ಲರೋಡನೆ ಆಡಿ ಖುಲ್ಲ ಕಂಸನ ಕೊಂದೆ ಮಲ್ಲರೊಡನೆ ಕಾದಿ ಮಡುಹಿದೆ. ಮಲ್ಲರೊಡನೆ ಕಾದಿ ಮಡುಹಿದೆ ಹಯವದನ ವಲ್ಲಭಯನಗೆ ದಯವಾಗೋ. ಮಲ್ಲರೊಡನೆ ಕಾದಿ ಮಡುಹಿದೆ ಹಯವದನ ವಲ್ಲಭಯನಗೆ ದಯವಾಗೋ. ನಾರಾಯಣ 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 ನರ ಹರಿಯೇ. ನಾರಾಯಣ ನರ ಹರಿಯೇ ಹಯವದನ ಸ್ವಾಮಿ ನೀನೇ ಎನಗೆ ದಯವಾಗೋ. ತ್ರಿಪುರರ ಸತಿಯರಿಗುಪದೇಶವನಿಕ್ಕಿ ತ್ರಿಪುರರನೆಲ್ಲ ಮಡುಹಿದೆ. ತ್ರಿಪುರರ ಸತಿಯರಿಗುಪದೇಶವನಿಕ್ಕಿ ತ್ರಿಪುರರನೆಲ್ಲ ಮಡುಹಿದೆ. ತ್ರಿಪುರರನೆಲ್ಲ ಮಡುಹಿದೆ ಹಯವದನ ನಿಪುಣ ನೀಯನಗೆ ದಯವಾಗೋ. ತ್ರಿಪುರರನೆಲ್ಲ ಮಡುಹಿದೆ ಹಯವದನ ನಿಪುಣ ನೀಯನಗೆ ದಯವಾಗೋ. ನಾ
ಜಗಕ್ಕೆ ಕಲ್ಕಿ ಎನಿಸಿದೆ ವಾಜಿಯನೇರಿ ರಾವುತನಾಗಿ ನೀ ಬಂದೆ ಜಗಕ್ಕೆ ಕಲ್ಕಿ ಎನಿಸಿದೆ ಜಗಕ್ಕೆ ಕಲ್ಕಿ ಎನಿಸಿದೆ ಹಯವದನ ಭೋಜನೀಯನಗೆ ದಯವಾಗೋ ಜಗಕ್ಕೆ ಕಲ್ಕಿ ಎನಿಸಿದೆ ಹಯವದನ ಭೋಜನೀಯನಗೆ ದಯವಾಗೋ ನಾರಾಯಣ 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 ನರ ಹರಿಯೇ ನಾರಾಯಣ ನರ ಹರಿಯೇ ಹಯವದನ ಸ್ವಾಮಿ ನೀನೇ ಎನಗೆ ದಯವಾಗೋ ವೇದದ ಕಥೆಗಳ ನರುಹಿದೆ ವಾದಿರಾಜ ಗುಲಿದು ಸೋದೆ ಪುರದಿ ನಿಂದು ವೇದದ ಕಥೆಗಳ ನರುಹಿದೆ ವೇದದ ಕಥೆಗಳ ನರುಹಿದೆ ಹಯವದನ ವೇಲಾಪುರಿ ಚೆನ್ನ ದಯವಾಗೋ ವೇದದ ಕಥೆಗಳ ನರುಹಿದೆ ಹಯವದನ ವೇಲಾಪುರಿ ಚೆನ್ನ ದಯವಾಗೋ ನಾರಾಯಣ 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 ನರ ಹರಿಯೇ ನಾರಾಯಣ ನರ ಹರಿಯೇ ಹಯವದನ ಸ್ವಾಮಿ ನೀನೇ ಎನಗೆ ದಯವಾಗೋ ನಾರಾಯಣ ನರ ಹರಿಯೇ ಹಯವದನ ಸ್ವಾಮಿ ನೀನೇ ಎನಗೆ ದಯವಾಗೋ ನೀನೇ ಎನಗೆ ದಯವಾಗೋ ನೀನೇ ಎನಗೆ ದಯವಾಗೋ ಇಂದು ರಥಸಪ್ತಮಿ ಸೂರ್ಯನ ಹಬ್ಬ. ಇಂದು ಸೂರ್ಯಾಂತರ್ಗತ ಸವಿತೃನಾಮಕ ಪರಮಾತ್ಮನ ಪ್ರತ್ಯೇಕ ಪೂಜೆ ನಡೆಯುತ್ತೆ. ಇಂದಿನಿಂದ ಸೂರ್ಯ ತನ್ನ ರಥವನ್ನು ಉತ್ತರ ದಿಕ್ಕಿಗೆ ತಿರುಗಿಸಿ ಏರಿ ತನ್ನ 7 ಕುದುರೆಗಳಿಂದ ಏರಿ ಉತ್ತರಕ್ಕೆ ಪ್ರಯಾಣ ಬೆಳೆಸ್ತಾನೆ. ಉತ್ತರಾಯಣದಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡಿದ ಸೂರ್ಯ ಇಂದು ಉತ್ತರ ದಿಕ್ಕಿಗೆ ಹೊರಟಿದ್ದಾನೆ. ಸೂರ್ಯ ಆರೋಗ್ಯದ ಅಭಿಮಾನಿ. ಆರೋಗ್ಯಂ ಭಾಸ್ಕರಾದಿ ಚೇತ್. ಸೂರ್ಯನ ನಮಸ್ಕಾರದಿಂದ ಉತ್ತಮ ದೈಹಿಕ ಮಾನಸಿಕ ಸ್ವಾಸ್ಥ್ಯಗಳನ್ನು ಪಡೆಯಬಹುದು ಎಂದು ಯೋಗಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಇಂತಹ ಶುಭ ಸಂದರ್ಭದಲ್ಲಿ ಶ್ರೀನಿವಾಸ ಬೆಳಗ್ಗಿನಿಂದ ತನ್ನ ಸಂಸಾರ ಸಮೇತನಾಗಿ 8 ವಾಹನಗಳಲ್ಲಿ ಏರಿ ಭಕ್ತರಿಗೆಲ್ಲ ದರ್ಶನ ಕೊಟ್ಟು ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ತಿದ್ದಾನೆ. ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ತಿರುಪತಿಯಲ್ಲಿ ಬಂದು ನಿಂತು ಯಾವುದನ್ನೂ ಲೆಕ್ಕಿಸದೆ ಭಗವಂತನ ಒಂದು ಕ್ಷಣವನ್ನು ಬೇಡಿಕೊಳ್ಳುವುದಕ್ಕೆ ಕಾಯ್ತಾ ಇದ್ದಾರೆ. ನೋಡಬಹುದು ನೀವು. వెంకటేశాయ తిరుమల మలయప్ప స్వామివారు సప్తగిరీసుడు సప్త వాహనాల్లో మనందరికీ దర్శనమిస్తూ ఉన్నారు. రథసప్తమి రోజు చివరగా చంద్రప్రభలో స్వామివారు భక్తులందరినీ కటాక్షిస్తూ ఉన్నారు. ఈ సందర్భంగా మనతో మాట్లాడడానికి సిద్ధంగా ఉన్నారు టీటీడీ ఎగ్జిక్యూటివ్ ఆఫీసర్ శ్రీ జె శ్యామలరావు గారు. ఓం నమో వెంకటేశాయ. రథసప్తమి ఏర్పాట్లు చాలా బాగా చేయడం జరిగింది. ఈరోజు స్వామివారు 7 వాహనాల్లో భక్తులకి దర్శనమిస్తారు మాడవీధుల్లో ఊరేగుతూ. ఇప్పుడు చంద్రప్రభ వాహనం అన్నిటికన్నా చిట్ట చివరి వాహనం.
వాహనంలో భక్తులకు అందరికీ దర్శనమిస్తున్నారు. అలాగే ఈరోజు 2.5 లక్షల మంది సుమారుగా వాహన సేవలు చూడటానికని రావడం జరిగింది. వీరందరికీ కూడా అన్ని రకాల ఏర్పాట్లు కూడా చేయడం జరిగింది. అన్ని రకాల ఏర్పాట్లు అంటే సెక్యూరిటీ సంబంధించిన వరకు, అలాగే వాళ్ళకి కావాల్సిన అన్నప్రసాదాలు, అలాగే వారు నిన్న రాత్రి నుంచి కూడా చాలామంది, నిన్న రాత్రి 50,000 మంది వచ్చారు. ఈరోజు ఉదయానికి ఆల్మోస్ట్ అందరూ కూడా 1.8 lakhs 1,80,000 ఈ కెపాసిటీ ఉంటే ఇదంతా కూడా గ్యాలరీస్ అన్నీ కూడా నిండిపోయాయి. సో వారందరికీ కూడా అన్ని రకాల ఏర్పాట్లు చేశాము. అలాగే ఎండ ఎక్కువగా ఉంటుంది మామూలుగాని, అన్ని గ్యాలరీల్లో కూడా ఈ షేడ్ కూడా వేయడం జరిగింది. అందరికీ కూడా వాహనాల్లో స్వామివారిని దర్శించుకోవడానికి కూడా చక్కటి ఏర్పాట్లు చేయడం జరిగింది. భక్తులు కూడా చాలా సంతోషంగా ఉన్నారు. అందరితో కూడా ఇంటరాక్ట్ అవ్వడం జరిగింది. వారందరి ఫీడ్బ్యాక్ కూడా తీసుకోవడం జరిగింది. వారందరూ కూడా చాలా సంతోషం వ్యక్తం చేశారు. ఏర్పాట్లన్నీ బాగున్నాయి, అన్నపానీయాలన్నీ కూడా కరెక్ట్ టైంకి అందించారు. తాగునీరు కూడా ఎక్కడ ఇబ్బంది లేకుండా అన్నీ ఇవ్వడం, ఎండ ఎక్కువగా ఉన్నా సరే వాటికి తగ్గట్టుగా అన్ని రకాల ఏర్పాట్లు చేశారని చాలా ఆనందం వ్యక్తం చేశారు. అన్నీ కూడా చాలా విజయవంతంగా చేశారు. నందన గోవింద నవనీత చోర గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద. పశుపాలక శ్రీ గోవింద పాప విమోచన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద. దుష్ట సంహార గోవింద దురిత నివారణ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద. శిష్టపాలక గోవింద కష్ట నివారక గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద. వజ్రమకుటధర గోవింద వరాహమూర్తి గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద. గోపీలోల గోవింద గోవర్ధనోద్ధార గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద. దశరథ నందన గోవింద దశముఖమర్దన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద. ಶ್ರೀ ಶ್ರೀನಿವಾಸನ ಚಂದ್ರಪ್ರಭಾ ವಾಹನವು ಇನ್ನೇನು ಮುಕ್ತಾಯಗೊಳ್ಳಲಿದೆ. ಭಗವಂತ ಸಕಲಾಭರಣಗಳನ್ನು
ತೊಟ್ಟುಕೊಂಡು ಭಕ್ತರನ್ನೆಲ್ಲ ಸಂತೋಷದಿಂದ ತನ್ನನ್ನು ಭಜಿಸುತ್ತಿರುವ ಎಲ್ಲರನ್ನೂ ಕೃಪಾ ಕಟಾಕ್ಷದಿಂದ ನೋಡ್ತಾ ಇದ್ದಾನೆ. ನಾವು ಗೊತ್ತಿಲ್ಲದೆಯೋ ಬಹಳ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ. ಗರುಡ ಪುರಾಣದಲ್ಲಿ ನಾರದ ಮಹರ್ಷಿಗಳಿಗೆ ಬ್ರಹ್ಮದೇವರು ಮನುಷ್ಯರು ಮಾಡುವ ಅಪರಾಧಗಳ ಪಟ್ಟಿಯನ್ನೇ ಕೊಟ್ಟಿದ್ದಾನೆ. ಆ ಪಟ್ಟಿಯನ್ನು ಭಗವಂತ ಏನಾದರೂ ಎಣಿಸಿದರೆ ನಮಗೆ ಯಾವ ರೀತಿಯಲ್ಲೂ ಸುಖ, ಶಾಂತಿ, ನೆಮ್ಮದಿ ಯಾವುದೂ ಸಿಗುವುದಿಲ್ಲ. ಆದರೆ ಭಗವಂತ ಕರುಣಾಮಯ, ನಮ್ಮ ಎಲ್ಲ ತಪ್ಪುಗಳನ್ನು ಹೊಟ್ಟೆಗೆ ಹಾಕಿಕೊಂಡು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾನೆ. 100 ಅಪರಾಧಗಳ ಪಟ್ಟಿಯನ್ನು ನಾರದರು ಕೊಟ್ಟಿದ್ದಾರೆ. ಸ್ನಾನವಿಲ್ಲದ ದೇವರ ಪೂಜೆ, ದೀಪಹೀನವಾದ ಪೂಜಾ ಮಂದಿರ, ನೆಲದಲ್ಲಿ ಮಾಡುವ ಪೂಜೆ, ಗಂಧವಿಲ್ಲದ ಪೂಜೆ, ನಿರ್ಗಂಧ ಪುಷ್ಪಗಳಿಂದ ಪೂಜೆ, ಲೋಕವಾರ್ತೆಯನ್ನು ಹೇಳುತ್ತಾ ಕೇಳುತ್ತಾ ಮಾಡುವ ಪೂಜೆ, ಹೀಗೆ ಬಹಳಷ್ಟು ಪಾಪಗಳನ್ನು ದಿನನಿತ್ಯ ನಾವು ಮಾಡ್ತಾ ಇದ್ದೇವೆ. ಆದರೆ ಈ ತಿರುಪತಿಯ ಶ್ರೀನಿವಾಸನನ್ನ ಒಮ್ಮೆ ದರ್ಶನ ಮಾಡಿದರೂ ಸಾಕು, ಆ ಪಾಪ ರಾಶಿಗಳೆಲ್ಲ ಹೋಗುತ್ತದೆ ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಅಷ್ಟೇಕೆ ಈ ಪರ್ವತವನ್ನು ಮುಟ್ಟಿದರೂ ಸಾಕು, ಪರ್ವತಕ್ಕೆ ನಮಸ್ಕಾರ ಮಾಡಿದರೂ ಸಾಕು, ನಮ್ಮ ಪಾಪಗಳನ್ನೆಲ್ಲ ಕಳೆಯುತ್ತಾನೆ. ಅದಕ್ಕೆ ಅವನು ವೆಂಕಟೇಶ. ಎಷ್ಟರ ಮಟ್ಟಿಗೆ ನಮ್ಮ ಶಾಸ್ತ್ರ ಹೇಳುತ್ತೆ ಅಂದರೆ, ಈ ಬೆಟ್ಟದ ಕಡೆ ಎಲ್ಲಿದ್ದರೂ ಒಂದು ಸಲ ತಿರುಗಿ ಅಲ್ಲಿಂದಲೇ ನಮಸ್ಕಾರ ಮಾಡಿದರೂ ಕೂಡ ಭಗವಂತ ಪ್ರೀತಿ ಆಗ್ತಾನೆ ಅಂತ ಹೇಳುತ್ತೆ. ಅಷ್ಟರ ಮಟ್ಟಿಗೆ ಕರುಣಾಳು ನಮ್ಮ ಶ್ರೀನಿವಾಸ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯ ದಾಸೋ ಅಯಾಮಿತಿ ಮಾಂ ಮತ್ವಾ ಕ್ಷಮಸ್ವ. ಆವಾಹನಂ ನಾ ಜಾನಾಮಿ ವಿಸರ್ಜನಂ ಪೂಜಾಂ ಚೈವ ನಾ ಜಾನಾಮಿ ಕ್ಷಮತ್ವಾಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣ ತದಸ್ತು ಮೇ. ನನಗೆ ನಿತ್ಯವೂ ಸಾವಿರಾರು ಅಪರಾಧಗಳನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ನನ್ನನ್ನು ನಿನ್ನ ದಾಸ ಎಂದು ಕ್ಷಮಿಸು. ನನಗೆ ಆವಾಹನೆಯನ್ನಾಗಲಿ ನಿನ್ನನ್ನು ವಿಸರ್ಜನೆಯನ್ನಾಗಲಿ ಯಾವ ವ್ರತ ತಪಗಳಾಗಲಿ ಪೂಜೆ ಪುನಸ್ಕಾರಗಳಾಗಲಿ ಯಾವುದೂ ನನಗೆ ತಿಳಿದಿಲ್ಲ. ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡು ತಂದೆ ಎಂದು ಕೇಳ್ಕೊತ್ಬೇಕು. ಈ ಪೂಜಾ ವಿಧಿವಿಧಾನಗಳು ಬಹಳ ಸಾಂಕೇತಿಕವಾಗಿದೆ. ಆದರೆ ಭಕ್ತಿಯೊಂದೇ ಬಹಳ ಮುಖ್ಯ. ಈ ಭಕ್ತಿಯ ಒಂದು ರೋಚಕ ಕತೆ ನಮ್ಮ ಪುರಾಣಗಳಲ್ಲಿ ಬಂದಿದೆ. ನೀವು ಗಜವನ್ನು ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಉತ್ಸವದ ಮುಂದೆಯೂ ನೋಡಬಹುದು. ಹೀಗೆ ನಮ್ಮ ಶ್ರೀನಿವಾಸನ ಮುಂದೆಯೂ 2 ಗಜ ಗಾಂಭೀರ್ಯದಿಂದ ಉತ್ಸವದ ಮುಂದೆ ನಡೀತಾ ಇದೆ. ಗಜ ಎಷ್ಟೇ ಬಲಶಾಲಿಯಾದರೂ ಭಗವಂತನ ಮುಂದೆ ಏನೂ ಇಲ್ಲ ಅನ್ನೋದಕ್ಕೆ ಒಂದು ಉತ್ತಮವಾದ ಕಥೆ ಇದೆ. ಅದೇ ಗಜೇಂದ್ರ ಮೋಕ್ಷ. ಗಜೇಂದ್ರ ಆನೆ ರೂಪ ಪಡೆಯುವುದಕ್ಕೆ ಮುಂಚೆ ಹೂಹು ಎಂಬ ವಿಷ್ಣು ಭಕ್ತ ಆಗಿದ್ದ. ನಂತರ ಪಾಂಡ್ಯ ರಾಜ ಇಂದ್ರದ್ಯುಮ್ನಾಗಿ ಜನಿಸಿದ. ರಾಜ ಇಂದ್ರದ್ಯುಮ್ನ ತನ್ನ ವಾಸಿಸುತ್ತಿದ್ದ ಸ್ಥಳದಲ್ಲಿ ಆರಾಧನೆ ಮಾಡುತ್ತಾ ಕುಳಿತಿದ್ದ. ಅಲ್ಲಿಗೆ ಅಗಸ್ತ್ಯ ಋಷಿಗಳು ಬಂದರು. ರಾಜ ಅವರನ್ನ ಗಮನಿಸಲಿಲ್ಲ. ಅದಕ್ಕೆ ಕೋಪಗೊಂಡ ಮುನಿಗಳು, ನೀನು ದರ್ಪ ಅಹಂಕಾರದಿಂದ ನನ್ನನ್ನು ಕಡೆಗಣಿಸಿದ್ಯಾ, ಆದ್ದರಿಂದ ನೀನು ಆನೆಯಾಗಿ ಹುಟ್ಟು ಎಂದು ಶಾಪ ಕೊಟ್ಟರು. ಈ ಶಾಪ ಕೊಟ್ಟಾಗ ಅವನಿಗೆ ಎಚ್ಚರ ಬಂದು ಅಗಸ್ತ್ಯ ಮುನಿಗಳನ್ನು ತನ್ನ ತಪ್ಪನ್ನು ಒಪ್ಪಿಕೊಂಡು ಶಾಪವನ್ನು ವಾಪಸ್ಸು ತಗೊಳ್ಳಿ ಅಂತ ಬೇಡಿಕೊಂಡ. ಆದರೆ ಅವರು ಹೇಳಿದರು, ನೀನು ಆನೆಯಾಗಿ ಹುಟ್ಟು, ಆದರೆ ಭಗವಂತನೇ ಬಂದು ನಿನ್ನ ಮೋಕ್ಷವನ್ನು ದಯಪಾಲಿಸ್ತಾನೆ ಅಂತ. ಹೀಗೆ ಕಾಲಾಂತರದಲ್ಲಿ ರಾಜ ತನ್ನ ಮಗನಿಗೆ ಒಪ್ಪಿಸಿ ವಾನಪ್ರಸ್ಥಾಶ್ರಮಕ್ಕೆ ತೆರಳಿ ನಂತರ ಮರಣ ಹೊಂದಿ ಪುನರ್ಜನ್ಮದಲ್ಲಿ
ಆನೆಯಾಗಿ ಹುಟ್ಟಿದ. ಈ ಆನೆ ತ್ರಿಕೂಟ ಪರ್ವತದಲ್ಲಿ ಸಂತೋಷದಿಂದ ತನ್ನ ಸಂಸಾರ ಸಮೇತವಾಗಿ ಕಾಡಿನಲ್ಲಿ ವಿಹಾರ ಮಾಡುತ್ತಾ ಇತ್ತು. ಒಂದು ದಿನ ಆನೆ ನೀರನ್ನು ಕುಡಿಯಲು ಬಂದು ಸರೋವರದಲ್ಲಿ ಪ್ರವೇಶಿಸಿತು. ಆ ಸರೋವರವಂತೂ ಬಹಳ ಕಮಲಗಳಿಂದ ಅದ್ಭುತ ಸುವಾಸನೆಯಿಂದ ಕೂಡಿತ್ತು. ಆ ಆನೆಗೆ ಗೊತ್ತಾಗಲೇ ಇಲ್ಲ ಎಲ್ಲಿ ಹೋಗಿ ಸೇರ್ಕೊಳ್ತಾ ಇದ್ದೀನಿ ಅಂತ. ನಮಗೂ ಅಷ್ಟೇ, ನಾವು ಯಾವ ಪಾಪಕೂಪದಲ್ಲಿ ಬೀಳ್ತಾ ಇದ್ದೀವಿ ಅನ್ನೋ ಒಂದು ಅರಿವೇ ಬರೋದಿಲ್ಲ ಭಗವಂತನ ಕೃಪೆ ಇಲ್ಲದೆ ಇದ್ರೆ. ಎಲ್ಲಿಂದಲೋ ಒಂದು ಮೊಸಳೆ ಬಂದು ಗಜರಾಜನ ಕಾಲನ್ನು ಗಟ್ಟಿಯಾಗಿ ಹಿಡಿಯಿತು. ಗಜೇಂದ್ರ ತನ್ನ ಕಾಲನ್ನು ಬಿಡಿಸಿಕೊಳ್ಳುವುದಕ್ಕೆ ಬಹಳ ಪ್ರಯತ್ನ ಪಟ್ಟ, ಆದರೆ ಆಗಲೇ ಇಲ್ಲ. ಹೀಗೆ ಸಾವಿರಾರು ವರ್ಷಗಳು ಕಳೆದವು. ಗಜೇಂದ್ರ ಬಹಳ ನೋವಿನಿಂದ ಬಳಲಿದ. ಕೊನೆಗೆ ಅವನಿಗೆ ತನ್ನ ಪೂರ್ವ ಜನ್ಮದ ನೆನಪಾಯಿತು. ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಸ್ತುತಿ ಮಾಡಿ ಸಂಪೂರ್ಣವಾಗಿ ತನ್ನನ್ನು ಸಮರ್ಪಿಸಿಕೊಂಡ. ಈಗ ನೋಡಬಹುದು, ಬಹಳಷ್ಟು ಜನರು ತಮ್ಮನ್ನು ಮೈ ಮರೆತು ಭಗವಂತನಿಗೆ ಅರ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಜನಜಂಗುಳಿಯಲ್ಲಿ ರಾತ್ರಿಯ ಊಟವನ್ನು ಬಿಟ್ಟು ಕೂಡ ನಿಂತು ಜನ ನೋಡ್ತಾ ಇದ್ದಾರೆ. जलयपते वारि जनाभने वारि जभव पित वारि जनेत्रने वारि जमित्र अपार प्रभावने वारि जांडद कारण धोरये वारय्य बा 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 भक्तर प्रिया श्रीनिवासराय भक्तर प्रिया श्रीनिवासराय मारजनक मुकुतरुडय देवय्याजी वारय्य बा 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 भक्तर प्रिया श्रीनिवासराय भक्तर प्रिया श्रीनिवासराय हरिमद भंग कारुण्य पांग सिंधु शयन सुंदरांग हे नारसिंह चंदन वेरी बपरंग देवो तुंगानंद नंदन हरिमद भंग कारुण्य पांग सिंधु शयन सुंदरांग हे नारसिंह कंद विरंचयु नंदी वाहन अमरेंद्र सनक सानंदनादि मुनि वृंद बंधु निंदु धिंदिं धिमिकेंदु निंदाडलु आनंदति मनके वारय्य बा 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 भक्तर प्रिया श्रीनिवासराय कंद विरंचयु नंदी वाहन अमरेंद्र सनक सानंदनादि मुनि वृंद बंधु निंदु धिं धिं धिमिकेंदु निंदाडलु आनंदति मनके वारय्य बा 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 भक्तर प्रिया श्रीनिवासराय भक्तर प्रिया श्रीनिवासराय
ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಪೊಳೆವಾನಂದ ನಿಗಮಾವಳಿಯಿಂದ ಜಗಜ್ಜನ್ಮಾದಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಪೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೀ ಬೇಗ ಚಿಗಿ ಚಿಗಿದಾಡಲು ಮುಗುಳು ನಗೆಯ ಮಹೊರಗ ಗಿರಿವಾಸ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೀ ಬೇಗ ಚಿಗಿ ಚಿಗಿದಾಡಲು ಮುಗುಳು ನಗೆಯ ಮಹವುರಗ ಗಿರಿವಾಸ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಶ್ರೀ ಗೋಪಾಲ ವಿಠಲ ದೇವ ಪರಾಕು ಅಡಿಗಳ ನೀಡು ಭಕ್ತ ವತ್ಸಲ ಹೇಲಕುಮಿನಲ್ಲ ತಡ ಮಾಡಬೇಡವೋ ಹೇನಲ್ಲ ವಾಕುಲಾಲಿ ಸೆನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವ ಪರಾಕು ಅಡಿಗಳ ನೀಡು ಭಕ್ತ ವತ್ಸಲ ಹೇಲಕುಮಿನಲ್ಲ ಮಡುವಿನೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಡುವಿನೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜ ಭವ ಪಿತ ವಾರಿ ಜ ನೇತ್ರನೆ ವಾರಿ ಜ ಮಿತ್ರ ಅಪಾರ ಪ್ರಭಾವನೆ ವಾರಿ ಜ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜೀಯ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಶ್ರೀನಿವಾಸರಾಯ ಶ್ರೀನಿವಾಸರಾಯ. ఈ పవిత్రమైన రథసప్తమి నాడు మలయప్ప స్వామి తిరుమాడ వీధులలో చల్లని చంద్రుడిపై చక్కటి దర్శనమిస్తూ ఉన్నారు. ఈ సందర్భంగా మనతో మాట్లాడడానికి సిద్ధంగా ఉన్నారు టీటీడీ అడిషనల్ ఎగ్జిక్యూటివ్ ఆఫీసర్ శ్రీ సిహెచ్ వెంకయ్య చౌదరి గారు. ఓం నమో వెంకటేశాయ. ఈరోజు రథసప్తమి సందర్భంగా మార్నింగ్ 5:30 నుంచి ఇప్పటిదాకా 7 వాహనాల్లో మలయప్ప స్వామి రకరకాల వాహనాల్లో ఈరోజు ఊరేగి ఉన్నారు. మార్నింగ్ సూర్యప్రభ వాహనంతో స్టార్ట్ అయ్యి ఇప్పుడు చంద్రప్రభ వాహనంతో ముగుస్తుంది. మధ్యలో 7 వాహనాలు 5 వాహనాలు, సో మొత్తం 7 వాహనాల మీద స్వామివారు ఈరోజు తిరుమాడ వీధుల్లో ఊరేగి ఉన్నారు. లక్షలాది మంది భక్తులు ప్రత్యక్షంగా స్వామివారిని దర్శించుకోవటం జరిగింది. చాలామంది ఎక్కడా కూడా ఒక్క డిస్టర్బెన్స్ లేకుండా డిసిప్లైన్గా కాషన్స్ని వింటూ
ఏది టీటీడీ కానీ పోలీసు కానీ విజిలెన్స్ ఇచ్చే కాషన్ని పాటిస్తూ భక్తులు కూడా చాలా భక్తి శ్రద్ధలతో స్వామివారిని దర్శించుకోవడం జరిగింది. ఇది చాలా సక్సెస్ఫుల్ ప్రోగ్రామ్ అని చెప్పొచ్చు. అందరూ కూడా చాలా ఇన్వాల్వ్ అయ్యి మేము కూడా ప్రోగ్రాం చాలా పకడ్బందీగా ప్రణాళికాబద్ధంగా చేశాము. ఆ ప్రణాళికలను జాగ్రత్తగా ఎగ్జిక్యూట్ చేయడం కూడా జరిగింది. ఈ ఎగ్జిక్యూషన్లో అన్ని విభాగాలు కూడా చాలా కోఆర్డినేట్ తోటి పనిచేశాయి. దానివలన చాలా ఎఫెక్టివ్గా అవుట్కమ్ చాలా ఎఫెక్టివ్గా వచ్చింది. అందుకే ఎక్కడ చూసినా కానీ ఫీడ్బ్యాక్ దాదాపు 97-98% ఫీడ్బ్యాక్ సర్వీసెస్ మీద కానీ ఇన్ఫ్రాస్ట్రక్చర్ మీద కానీ లేకపోతే మిగతా రకమైన ఎమర్జెన్సీ సర్వీసెస్లో కానీ అన్నిట్లో కూడా చాలా బాగా వచ్చింది. ఇదంతా కూడా ఒక టీం వర్క్ లా చేయటం వలన ఈ విజయం సాధించామని చెప్పొచ్చు. ఇందులో భాగస్వామ్యాలు అందరికీ కూడా కృతజ్ఞతలు తెలియజేస్తున్నాను. అదేవిధంగా భక్తులు కూడా చాలా డిసిప్లైన్గా మార్నింగ్ నుంచి ఇప్పటిదాకా అక్కడే ప్లేసుల్లో ఉండి అన్ని వాహనాలను దర్శించుకొని చాలా డిసిప్లిన్గా భక్తితో ఇన్వాల్వ్ అయిపోయి ఒక రకమైన గోవింద నామస్మరణంతో పూర్తి స్థాయిలో ఇదైపోయి సో చాలా కనుల పండగగా జరగడంలో భక్తులు కూడా చాలా ప్రముఖ పాత్ర వహించారు. సో వాళ్ళకు కూడా కృతజ్ఞతలు తెలియజేస్తూ మరొకసారి టీటీడీ చాలా ప్రతిష్టాత్మకంగా తీసుకున్న ఏ కార్యక్రమం అయినా చాలా గొప్పగా చేస్తుందని నిరూపించుకున్నాం. సో ఇదంతా కూడా దేవుని దయ. దానితోడు అన్ని విభాగాలు కూడా కలిసి పనిచేయడం అని మరొకసారి విన్నవించుకుంటూ అందరికీ కృతజ్ఞతలు తెలియజేస్తూ నమో వెంకటేశాయ. నందనందన గోవింద నవనీత చోర గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పశుపాలక శ్రీ గోవింద పాప విమోచన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దుష్ట సంహార గోవింద దురిత నివారణ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద శిష్టపాలక గోవింద కష్ట నివారక గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద వజ్రమకుటధర గోవింద వరాహమూర్తి గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద గోపీలోల గోవింద గోవర్ధనోద్ధార గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దశరథ నందన గోవింద దశముఖమర్దన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద
ಪಾಂಡವ ಪ್ರಿಯ ಶ್ರೀ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮಧುಸೂದನ ಹರಿ ಗೋವಿಂದ ಮಹಿಮ ಸ್ವರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮತ್ಸ್ಯಕೂರ್ಮ ಗೋವಿಂದ ವರಾಹ ನೃಸಿಂಹ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಾಮನ ಭೃಗುರಾಮ ಗೋವಿಂದ ಬಲರಾಮಾನುಜ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಸೀತಾನಾಯಕ ಗೋವಿಂದ ಶ್ರಿತ ಪರಿಪಾಲಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಲಕ್ಷ್ಮೀರ್ಯಸ್ಯ ಪರಿಗ್ರಹಃ ಕಮಲಭೂಃ ಸೂನುಗರತ್ಮಾನ್ ರತಃ ಪೌತ್ರಶ್ಚಂದ್ರ ವಿಭೂಷಣಃ ಸುರಗುರುಃ ಶೇಷಸ್ಯ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋಃ ಸೇವಕಾಃ ಸಂ ತ್ರೈಲೋಕ್ಯ ಕುಟುಂಬ ಪಾಲನಪರಃ ಕುರ್ವಾದ್ಯೀರ್ಮಂಗಳಂ. ಭಗವಂತ ಇಂದು ಚಂದ್ರಪ್ರಭಾ ವಾಹನದಿಂದ ವಿಜೃಂಭಣೆಯಿಂದ ಬರ್ತಾ ಇದ್ದಾನೆ. ಬೆಳಗ್ಗೆ 5:15 ಸೂರ್ಯಪ್ರಭಾ ವಾಹನದಲ್ಲಿ ಕುಳಿತು ಮತ್ತೆ ಬೇಕಾದಷ್ಟು ವಾಹನಗಳಲ್ಲಿ ಅಲಂಕಾರಗಳನ್ನು ಮಾಡಿಕೊಂಡು ಶ್ರೀದೇವಿ ಭೂದೇವಿಯರಿಂದ ಬಂದು ಭಕ್ತರನ್ನೆಲ್ಲ ಉದ್ಧರಿಸಿ ಈಗ ರಥಸಪ್ತಮಿಯ ಉತ್ಸವಗಳನ್ನು ಸಮಾಪ್ತಿ ಮಾಡ್ತಾ ಇದ್ದಾನೆ. ಭಗವಂತನಾದ ಶ್ರೀಹರಿಗೆ ಮಹಾಲಕ್ಷ್ಮಿಯು ಪತ್ನಿ, ಪದ್ಮೋದ್ಭವನಾದ ಬ್ರಹ್ಮದೇವರು ಪುತ್ರ, ಗರುಡನು ವಾಹನ, ಚಂದ್ರಶೇಖರನಾದ ಶಿವ ಮೊಮ್ಮಗ, ಶೇಷ ಇವನ ಹಾಸಿಗೆ, ಬ್ರಹ್ಮಾಂಡವೇ ಇವನ ಶ್ರೇಷ್ಠ ಮಂದಿರ, ದೇವತೆಗಳ ಗುಂಪು, ನಾರಾಯಣನ ಸೇವಕರು. ಇಂತಹ 3 ಲೋಕಗಳಲ್ಲಿ ಕುಟುಂಬದವರನ್ನಾಗಿ ಹೊಂದಿ ಅದನ್ನು ಪಾಲಿಸುತ್ತಿರುವ ಶ್ರೀಹರಿಯು ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ. ಈ ಉತ್ಸವಗಳನ್ನು ಬೆಳಗ್ಗೆಯಿಂದ ಇಂದಿನವರೆಗೂ ರಾತ್ರಿ 12ವರೆಗೂ ಸತತವಾಗಿ ನೇರ ಪ್ರಸಾರ ಮಾಡ್ತಾ ಇರುವ SVBC ಕನ್ನಡ ವಾಹಿನಿಯ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರುಶ್ಚಂದ್ರಾರ್ಕ ವರುಣಾನಲೌ ಮನುಯಮೌ ವಿತ್ತೇಶ ವಿಘ್ನೇಶ್ವರೌ. ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಶೇಷದೇವರು, ಗರುಡದೇವರು, ದೇವೇಂದ್ರ ಹಾಗೂ ಕಾಮ ಬೃಹಸ್ಪತ್ಯಾಚಾರ್ಯರು, ಚಂದ್ರ, ಸೂರ್ಯರು, ವರುಣ ಹಾಗೂ ಅಗ್ನಿ, ಮನು ಹಾಗೂ ಯಮ, ಕುಬೇರ, ಗಣೇಶ,
ಅಶ್ವಿನಿ ದೇವತೆಗಳು, ನಿರ್ಯುತಿ, ಮರುದ್ಗಣಗಳು, ಪರ್ಜನ್ಯ ಹಾಗೂ ಮಿತ್ರ ನಾಮಕ ಸೂರ್ಯ ಮೊದಲಾದ ಸಕಲ ಸುರಶ್ರೇಷ್ಠರು ತಮ್ಮ ಪತ್ನಿ ಸಮೇತರಾಗಿ ನಮಗೆ ಪ್ರತಿದಿನವೂ ಮಂಗಳವನ್ನುಂಟು ಮಾಡಲಿ. ಈ ಮಂಗಳಾಷ್ಟಕ ಪದವು ವಿವಾಹ ಕಾಲದಲ್ಲಿ ಪಠಿಸುವ ಸಂಪ್ರದಾಯವಿದೆ. ಸಂಧ್ಯಾ ಕಾಲದಲ್ಲಿ ಕೂಡ ಪಠಿಸುವ ಒಂದು ಸಂದರ್ಭ ಇದೆ. ಇದು ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯ ಎಲ್ಲಿ ಕೂಡ ಬಂದಿರುವುದು. ಇದರಲ್ಲಿ ಸ್ಪಷ್ಟವಾಗಿ ಸುಮುಹೂರ್ತೆ ತದಾ ಪ್ರಾಪ್ತೆ ಮಂಗಳಾಷ್ಟಕ ಮಬ್ರವೀತ್ ಎಂದು ಕಂಡುಬರುತ್ತೆ. ಈ ಮಂಗಳಾಷ್ಟಕದಲ್ಲಿ ಶ್ರೀಹರಿ, ದೇವತೆಗಳು, ಋಷಿಗಳು, ರಾಜರು, ಪರ್ವತಗಳು, ನದಿಗಳು, ಶಾಸ್ತ್ರಕೃತಿಗಳು ಹಾಗೂ ನವಗ್ರಹ ಮೊದಲಾದವುಗಳ ಸ್ಮರಣೆ, ಸಕಲ ಅನಿಷ್ಟ ನಿವಾರಕ ಮತ್ತು ಅಭಿಷ್ಟ ಫಲದಾಯಕ ಈ ಭಗವಂತನ ಸಂಸಾರವನ್ನ ವರ್ಣಿಸಿ ಭಗವಂತನ ಎಲ್ಲ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಮತ್ತೊಮ್ಮೆ ಭಗವಂತನಿಗೆ ಭಕ್ತಿಯಿಂದ ಆರತಿ ಮಾಡ್ತಾ ಇದ್ದಾರೆ. ಮಹಾವಿಷ್ಣುವಿನ ಪಾದ ಕಮಲವನ್ನು ಧ್ಯಾನಿಸುವುದರಲ್ಲೇ ನಿರತರಾದ ಶ್ರೀಮಾನ್ ವಿಶ್ವಾಮಿತ್ರ, ಪರಾಶರ, ಔರ್ವ, ಭೃಗು, ಅಗಸ್ತ್ಯ, ಪುಲಸ್ತ್ಯ, ಕೃತು, ಅತ್ರಿ, ಮರೀಚಿ, ಕೌತ್ಸ, ಪುಲಹ, ಶಕ್ತಿ, ವಸಿಷ್ಠ, ಆಂಗೀರಸ, ಮಾಂಡವ್ಯ, ಜಮದಗ್ನಿ, ಗೌತಮ, ಭಾರದ್ವಾಜ ಮೊದಲಾದ ತಪಸ್ವಿಗಳು ನಮಗೆ ಮಂಗಳವನ್ನು ಉಂಟು ಮಾಡಲಿ. ಮಾಂದಾತ, ನಹುಷ, ಅಂಬರೀಷ ಮತ್ತು ಸಗರ, ಪೃಥುರಾಜ, ಕಾರ್ತ್ಯವೀರಾರ್ಜುನ, ಯುಧಿಷ್ಠಿರ, ನಳ, ದಶರಥ, ಶ್ರೀರಾಮ, ಯಯಾತಿ, ಯದು, ಇಕ್ಷ್ವಾಸು, ವಿಭೀಷಣ, ಭರತ, ಭಗವಂತನಿಗೆ ಮತ್ತೊಮ್ಮೆ ಪುಷ್ಕರಣಿ ಹತ್ರ ಆರತಿ ಮಾಡ್ತಾ ಇದ್ದಾರೆ. ಎಲ್ಲ ರಾಜರುಗಳು, ಎಲ್ಲ ಋಷಿಗಳು, ಚಂದ್ರ, ಸೂರ್ಯರು, ನವಗ್ರಹಗಳು, ನದಿಗಳು ಎಲ್ಲಾನು ಭಗವಂತನ ಅಧೀನ. ಅಷ್ಟ ದಿಕ್ಪಾಲಕರು, ಸರ್ವ ಭೂಪಾಲಕರು ಭಗವಂತನನ್ನ ಸೇವಿಸ್ತಾ ಇಂದು ಬಂದು ನಿಂತು ವೈಕುಂಠವಾದ ಶ್ರೀ ತಿರುಮಲದಲ್ಲಿ ಅವರು ಕೂಡ ಸಂತೋಷಗೊಂಡು ನಮ್ಮನ್ನು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ. ಭರತ, ಉತ್ತಾನಪಾದ, ಧ್ರುವ ಇವರೇ ಮೊದಲಾದ ಭೂಮಿಯಲ್ಲಿರೋ ರಾಜರು ಸದಾ ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಈ ಮಂಗಳಾಷ್ಟಕ ಹೇಳ್ತಾ ಇದೆ. ಮಂಗಳಾಷ್ಟಕ ಎಂದರೆ ಮಂಗಳ ಎಂದರೆ ಆನಂದವನ್ನು ಕೊಡುವುದು ಅಂತ, ಅಷ್ಟಕ ಎಂದರೆ 8. ಈ 8 ಪದ್ಯಗಳುಳ್ಳ ಮಂಗಳಾಷ್ಟಕವು ಬಹಳ ಪುಣ್ಯಕರವಾದ ಒಂದು ಸ್ತೋತ್ರ. ಶೋಭಾಯಮಾನವಾದ ಮೇರು ಪರ್ವತದ ಹಿಮಾಲಯ, ಮಂದರಗಿರಿ, ಅದರಂತೆ ಕೈಲಾಸ ಪರ್ವತ, ಮಾಹೇಂದ್ರ ಪರ್ವತ, ಮಲಯ ಪರ್ವತ, ವಿಂಧ್ಯ ಪರ್ವತ, ನಿಷದ ಪರ್ವತ, ಸಿಂಹಾಚಲ, ರೈವತ ಪರ್ವತ, ಸಹ್ಯಾದ್ರಿ, ಶ್ರೇಷ್ಠವಾದ ಗಂಧಮಾದನ ಪರ್ವತ, ಮೈನಾಕ ಪರ್ವತ, ಗೋಮಂತ ಪರ್ವತ ಇವೇ ಮೊದಲಾದ ಭೂಮಿಯಲ್ಲಿನ ಪರ್ವತಗಳು ಪ್ರತಿದಿನವೂ ನಮಗೆ ಮಂಗಳವನ್ನುಂಟು ಮಾಡಲಿ ಎಂದು ಕೇಳ್ಕೊಳ್ಳೋಣ. ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮಾರತಿ ಚ ಫಲ್ಗು, ಸರಯು, ಶ್ರೀ ಗಂಡಕಿ, ಗೋಮತಿ, ಕಾವೇರಿ, ಕಪಿಲ, ವರಾಹತನಯ, ನೇತ್ರಾವತಿತ್ಯಾದಯೋ ನದ್ಯಃ ಶ್ರೀ ಹರಿಪಾದ ಪಂಕಜ ಭವಾಹ ಕುರ್ವಂತನೋ ಮಂಗಲಂ. ಸದಾ ಮಹಾವಿಷ್ಣುವಿನ ಗುಣರಾಶಿಗಳನ್ನು ಕೊಂಡಾಡುವ ಗೋಕುಲನಂದನ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ವಜ್ರಮಕುಟಧರ ಗೋವಿಂದ, ವರಾಹಮೂರ್ತಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ.
ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದಶರಥ ನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯ ಶ್ರೀ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮಧುಸೂದನ ಹರಿ ಗೋವಿಂದ ಮಹಿಮ ಸ್ವರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮತ್ಸ್ಯಕೂರ್ಮ ಗೋವಿಂದ ವರಾಹ ನೃಸಿಂಹ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಾಮನ ಭೃಗುರಾಮ ಗೋವಿಂದ ಬಲರಾಮಾನುಜ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಸೀತಾನಾಯಕ ಗೋವಿಂದ ಶ್ರಿತ ಪರಿಪಾಲಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪದ್ಬಾಂಧವ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶರಣಾಗತ ವಿಧೆ ಗೋವಿಂದ ಕರುಣಾಸಾಗರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮಂಗಳ ಮಾರಮಣಗೆ ಮಂಗಳ ಭೂ
ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಮಂಗಳ ಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಮಂಗಳ ಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ವಜ್ರ ಮಕುಟಧರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ.
ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದಶರಥ ನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯ ಶ್ರೀ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮಧುಸೂದನ ಹರಿ ಗೋವಿಂದ ಮಹಿಮ ಸ್ವರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮತ್ಸ್ಯಕೂರ್ಮ ಗೋವಿಂದ ವರಾಹ ನೃಸಿಂಹ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಾಮನ ಭೃಗುರಾಮ ಗೋವಿಂದ ಬಲರಾಮಾನುಜ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಸೀತಾನಾಯಕ ಗೋವಿಂದ ಶ್ರಿತ ಪರಿಪಾಲಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪದ್ಬಾಂಧವ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶರಣಾಗತ ವಿಧೆ ಗೋವಿಂದ ಕರುಣಾಸಾಗರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಕಮಲದಲಾಕ್ಷ ಗೋವಿಂದ ಕಾಮಿತ ಫಲದ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ
ಓಂ